ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ನಿನ್ಗೋಸ್ಕರ ಹುಡುಕಿ ಹುಡುಕಿ ಸುತ್ತಿ ಸುತ್ತಿ ಸಾಬಿಟ್ಟಿದ್ವಿ. ವಿದ್ಯಾ ಸಿಕ್ಲು ನಿಂತ್ಕೊಂಡಿದ್ಯಾ? ವಿದ್ಯಾ ಅಲ್ಲ ರೀ, ವೇದ ಫ್ರಮ್ ರೇಡಿಯೋ ನಾದ. ಹೆಸರು ಬದಲಾಯಿಸ್ಕೊಂಡ್ಬಿಟ್ರೆ ನಂಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನಿನ್ ಪ್ರೀತಿಲ್ ಬಿದ್ದಿದ್ದೀನಿ, ನಿನ್ಗೋಸ್ಕರ ಹುಚ್ಚಾಗಿದ್ದೀನಿ. ನೋಡು ಗಡ್ಡ ಮಿಸೆ ಹೆಂಗ್ ಬೆಳ್ಕೊಂಡ್ಬಿಟ್ಟಿದೆ. ನನ್ನನ್ನು ದೂರ ಮಾಡ್ಬೇಡ ವಿದ್ಯಾ, ನಡಿ ನಾವಿಬ್ರು ಮದುವೆ ಆಗ್ಬಿಡೋಣ. ನನ್ ವಿದ್ಯಾ ಅಲ್ಲ ರೀ, ವೇದ. ಇಲ್ಲ, ನೀನ್ ವಿದ್ಯಾನೇ. ನನ್ ನೆಟ್ಟು ಊಟ ನಿದ್ದೆ ಮಾಡಿ 15 ದಿವಸ ಆಯ್ತು. ಕನ್ಸು ಮನ್ಸು ನೀನೇ ಇದೆಯಾ ವಿದ್ಯಾ? ನಡಿ ನಾವಿಬ್ರು ಮದುವೆ ಆಗೋಣ. ಏನು ನೀನು ಲವರ? ನೆಟ್ಟಿಗೆ 3 ಅಡಿ ಇಲ್ಲ. ನಮ್ಮ ಹುಡುಗಿ ತಂಟೆಗೆ ಬರ್ತೇನೋ, ನಾನ್ ನಿನ್ ಸುಮ್ನೆ ಬಿಡಲ್ಲ. ಸರ್ಕಾರಿ ತರದಕ್ಕೆ ಯಾಕೆ ಎಷ್ಟು ಲೇಟು? ಆಂಟಿ, ನನ್ ಪ್ರಾಣ ಉಳಿಸ್ಕೊಂಬರಷ್ಟು ಇಷ್ಟೊತ್ತಾಯ್ತು. ಯಾರೋ ಮಹೇಂದ್ರ ಅನ್ನೋ ನನ್ನ ಹಿಂದೆ ಬಿದ್ದಿದ್ದಾನೆ. ಯಾಕೆ ಹುಡುಕ್ತೀರಾ? ನಾನು ಇಲ್ಲೇನೆ. ನಿಮ್ಗೆ ಎಷ್ಟೋ ಧೈರ್ಯ? ಹುಡುಗಿ ನೋಡ್ಕೊಂಡು ಮನೆ ಹತ್ರ ಬರ್ತೀಯನ? ನೋಡಕ್ಕಲ್ಲ ಹುಚ್ಚಿನ ತರ ಇದೆಯಲ್ಲ. ಹೌದು ಸರ್, ಅವಳ ಪ್ರೀತಿ ನಾನು ಹುಚ್ಚ ಆಗ್ಬಿಟ್ಟಿದ್ದೀನಿ. ನನ್ ವಿದ್ಯೆ ನನ್ನ ಜೊತೆ ಕಳ್ಸ್ಕೊಡಿ. ನೋಡಪ್ಪ, ಇಲ್ಲಿ ವಿದ್ಯಾ ಅನ್ನೋರು ಯಾರು ಇಲ್ಲ. ನಿಮ್ ಹಿಂದೆ ಬಚ್ಚಿಟ್ಕೊಂಡಿದ್ದಾಳಲ್ಲ ಅವಳೇ ವಿದ್ಯಾ. ಅವಳನ್ನ ನೀವು ನನ್ನ ಜೊತೆ ಕಳ್ಸೋತಂಗ ನಾ ಇಲ್ಲಿಂದ ಹೋಗಲ್ಲ. ವೇದ ನಿಂತ್ಕೊಳಮ್ಮ ವೇದ. ಯಾರೇ ನೀವು? ಅಯ್ಯೋ, ಯಾವನ ಹುಚ್ಚ ನಿನ್ ಹಿಂದೆ ಬಿದ್ದಿದ್ದಾನೆ ಅಂತ ನಾನು ನಿನ್ ಲವ್ವರ್ ತರ ಆಕ್ಟ್ ಮಾಡಿದ್ದಕ್ಕೆ ಬೇಜಾರು ಮಾಡ್ಕೊಂಡ್ಬಿಟ್ಟಮ್ಮ. ಇನ್ನು ಮುಂದೆ ನೀನ್ ಕೈ ಹಿಡಿಯಲ್ಲ, ಡ್ಯಾನ್ಸ್ ಮಾಡಲ್ಲ, ರಸ್ತೆಯಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಡ, ಗಂಭೀರವಾಗಿ ಮನೆ ಕರ್ಕೊಂಡು ಹೋಗ್ತೀನಿ, ನಡೀಣ. ಎಲ್ಲೆಲ್ಲಿ ಹೋಗಿದ್ರಿ? ಏನೇನ್ ಕೊಡ್ಸಿದ್ರಿ? ಎಂತದ್ದು ಇಲ್ಲ ರೀ. ನೀನ್ ಐಸ್ ಕ್ರೀಮ್ ತಿಂತಾ ಇದನ್ನ ನೋಡಿ ಯಾರೋ ನನ್ಗೆ ಫೋನ್ ಮಾಡಿ ಹೇಳಿದಾರೆ. ಐಸ್ ಕ್ರೀಮ್ ತಿನ್ಕೊಂಡ್ ಬಂದವ್ರು ನಾವು. ಅಂದ್ರೆ ಇವಳು ಹೇಳಿದ್ದೆ ಸತ್ಯ, ಇವಳೇ ವಿದ್ಯಾ. ಲೇ ಗುಂಡ, ಇದು ಡಬಲ್ ಆಕ್ಟಿಂಗ್ ಕಾನ್ಸೆಪ್ಟ್ ಕಣ, ಅದಕ್ಕೆ ಕನ್ಫ್ಯೂಷನ್ ಆಗಿದೆ. ಒಂದ್ ನಿಮಿಷ ಇರೋ. ವಿದ್ಯಾ ಸ್ವಲ್ಪ ಬಾ ಮೇಲೆ. ನೋಡಮ್ಮ, ನಿನ್ನ ಕತೆ ಏನೇ ಇದ್ರು ನನ್ನ ಹತ್ರ ಹೇಳು. ನೋಡಿ, ನನ್ನ ಹೆಸರು ವಿದ್ಯಾ ಅಂತ. ಇಷ್ಟ ನಡೀತು. ನೋಡಿ, ನಾನು ಇವಳು ಕತೆ ಕೇಳ್ದೆ. ಇವಳು ವಿದ್ಯಾನೇ. ನಮ್ ಗುಂಡಂಗೆ ಬುದ್ಧಿ ಇಲ್ದೆ ವೇದ ಅನ್ಕೊಂಡ್ ಕರ್ಕೊಂಡ್ ಬಂದಿದ್ದಾನೆ. ನಾನು ಮಹೇಂದ್ರನ ಇಷ್ಟಪಡ್ತಿದ್ದೆ, ಅವನು ನನ್ನನ್ನು ಇಷ್ಟಪಡ್ತಿದ್ದ. ನಾವಿಬ್ರು ಮದ್ವೆ ಆಗ್ಬೇಕು ಅನ್ನೋಷ್ಟಲ್ಲಿ ಗೊತ್ತಾಯ್ತು ಅವನು ಮದ್ವೆ ಆಗಿ ಮಗು ಇದೆ ಅಂತ. ನನ್ನ ವಿದ್ಯುನ್ ಮದುವೆ ವಿಷಯ ಏನಾಯ್ತು? ನೋಡು ಮಹೇಂದ್ರ, ನಿನ್ನ ಪ್ರೀತಿ ನನ್ಗೆ ಅರ್ಥ ಆಗಿದೆ, ಆದ್ರೆ ಒಂದು ಸಣ್ಣ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ನೀನ್ ಹೇಳಿದ ಹುಡುಗಿ ಹೆಸರು ವಿದ್ಯಾ ತಾನೆ? ಅವಳಿಗೆ ಮಾಲ್ತಿ ಅಂತ ಕ್ಲೋಸ್ ಫ್ರೆಂಡ್ ಇದ್ದಾಳಂತೆ. ಇದ್ರೇನಂತೆ? ಆ ಮಾಲ್ತಿ ಹೇಳ್ತಾಳೆ, ನಾನು ವಿದ್ಯಾ ಒಂದೇ ಮನೆಗೆ ಸೇರ್ಬೇಕು, ಒಬ್ಬ ಗಂಡನ್ನ ಬೈಟು ಮಾಡ್ಕೋಬೇಕು ಅಂತ. ಹುಡುಗಿ ರೆಡಿನಾ? ಮಾಲ್ತಿ ರೆಡಿ. ನಾನ್ ಫಸ್ಟ್ ವಿದ್ಯಂಗೆ ತಾಳಿ ಕಟ್ಟೋದು. ಫಸ್ಟ್ ಮಾಲ್ತಿ ಕಟ್ಟೆ, ಆಮೇಲೆ ವಿದ್ಯಂಗೆ ತಾಳಿ ಕಟ್ಟುವಂತೆ. ಮೊದ್ಲು ಇವಳು ತಾಳಿ ಕಟ್ರಿ, ಆಮೇಲೆ ಅವಳನ್ನ ನೋಡೋರಂತೆ. ಹುಡುಗಿ ಮುಖ ನೋಡ್ತೀರಾ? ನೋಡಿ. ರಮ್ಯಾ ನೀನಾ? ಇವ್ ನಿಮ್ಗೆ ಗೊತ್ತಾ? ಸರ್, ನೋಡಿ ನನ್ ಮೊದಲನೇ ಹೆಂಡ್ರು. ಕಟ್ಕೊಂಡು ಹೆಂಡ್ತಿನ ಬಿಟ್ಟು ಕಾಂಡವ್ರು ಹುಡುಗಿಯಿಂದ ಬಿದ್ದಿರೋ ಕಮಂಗಿ ಮನೇಲಿದ್ದಾನೆ ಅಂತ ಗೊತ್ತಾಯ್ತು. ಅವನನ್ನ ಹುಡ್ಕೊಂಡ್ ಬಂದಿದ್ದೀನಿ. ಹುಡುಗ ಯಾರಳೆ? ಸರ್, ಅಲ್ಲಿದೆ ನೋಡಿ. ನಾನು ಮಹೇಂದ್ರ ಅಂತ ಸರ್. ನೀನು ಮಹೇಂದ್ರ ಇರ್ಬೋದು, ಈ ಹುಡುಗಿ ಯಾರು? ಇವಳು ನನ್ನ ಹೆಂಡ್ರು ಸರ್. ಓಹೋ, ಹಾಗಿದ್ರೆ ಅಲ್ಲಿ ಹಾರ ಹಿಡ್ಕೊಂಡು ನಿಂತಿದ್ದಾಳಲ್ಲ, ಆ ಹುಡುಗಿ ಯಾರು? ಯಾರ ಹಾರ ಹಾಕೋದಕ್ ನಿಂತಿದ್ದಾಳೆ? ಸರ್, ಇವನು ನನ್ನನ್ನ ಬಲವಂತವಾಗಿ 2ನೇ ಮದ್ವೆ ಮಾಡ್ಕೋತಾ ಇದ್ದಾನೆ. ಇದ್ ನನ್ಗೆ ಇಷ್ಟ ಇಲ್ಲ. ಯಾರ್ಯಾರನ್ನ ಯಾವ್ಯಾವ ಜೈಲ್ಗೆ ಹಾಕ್ಬೇಕು ಅನ್ನೋದೇ ಗೊತ್ತಲ್ವಲ್ಲಪ್ಪ. ನಿನ್ನ ತಗೊಂಡೋಗಿ ಜೈಲ್ಗೆ ಹಾಕ್ತೀನಿ, ಇವರೆಲ್ಲ ಸಾಕ್ಷಿ ಹೇಳ್ತಾರೆ. ನೀವು ನನ್ ಕಣ್ ತೆರೆಸ್ಬಿಟ್ರಿ ಸರ್, ನಾನು ಈ ವಿದ್ಯಾನ್ ಮರ್ತು ಬಿಡ್ತೀನಿ ಸರ್. ಕರ್ಕೊಂಡೋಗು. ಬವ್ವ ಆಮ್ ಕಾಣ್ ಕೇಳ್ ಕಳಿಸ, ತಿಥಿಗೂ ಹೇಳ್ ಕಳಿಸ್ತೀನಿ ಸರ್. ಇನ್ಸ್ಪೆಕ್ಟ್ರೆ, ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಸರಿಯಾದ ಸಮಯಕ್ಕೆ ಬಂದು ನೀವು ನನ್ನನ್ನು ಕಾಪಾಡಿದ್ರಿ. ನೀವು ಬರ್ಲಿಲ್ಲ ಅಂದಿದ್ರೆ ತುಂಬಾ ತೊಂದರೆ ಆಗ್ತಾ ಇತ್ತು. ರಸ್ತೆಯಲ್ಲಿ ನೀನೇ ವೇದ ಅಂತ ತಪ್ಪು ತಿಳ್ಕೊಂಡು ಕರ್ಕೊಂಡ್ ಬಂದಿದ್ದು ನಾನೇ ಅಮ್ಮ. ಲಾಯರ್ ಗುಣ. ಶಾಬಾಷ್ ಗುಂಡು. ಈ ಕೇಸ್ನ ಸಾಲ್ವ್ ಮಾಡಿದ್ರಿ, ಮುಂದೆ ನಾನು ಕೇಸ್ ತಗೋತೀನಿ ಅಂದಿದ್ರಿ. ಅದಕ್ಕಿನ್ನು ಟೈಮ್ ಇದೆ, ಸುಮ್ನೆ ರೀ. ಆದ್ರೆ ನನಗ್ ಟೈಮ್ ಇಲ್ವೇ? ಹಾರ ಇದೆ, ಬೈಟು ಮಾಡ್ಕೊಳ್ಳೋಣ, ತಾಳಿ ಕಟ್ಬಿಡಿ.